ಮಹಾನ್ ಸಂಘಟಕರು ಆದಂತ ಇತ್ತೀಚೆಗೆ ನೂತನವಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರ ಕಾರ್ಯಕಲಾಪ ಅಂದ್ರೆ ಇವತ್ತು ಪ್ರಗತಿ ಪರಿಶೀಲನೆ ಸಭೆ ಇತಿಹಾಸ ಪ್ರಸಿದ್ಧವಾದಂತ ಬೀದರ್ನಿಂದಲೇ ಪ್ರಾರಂಭ ಮಾಡಬೇಕು, ಅದು ಬಸವಣ್ಣನವರ ನಾಡಿನಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಬೀದರ್ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದ ಕಿರೀಟ ಅಂತ ಹೇಳ್ಬೋದು. ಸರ್ವ ಧರ್ಮ ಸಮನ್ವಯದ ಜಿಲ್ಲೆ ಯಾವ್ದಾದ್ರೂ ಇದ್ರೆ ಅದು ಬೀದರ್ ಜಿಲ್ಲೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಯಾವ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ, ಆ ಸರ್ವ ಜನಾಂಗದ ಶಾಂತಿಯ ತೋಟ ಅದು ನಮ್ಮ ಬೀದರ್ ಜಿಲ್ಲೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಆ ಬೀದರ್ ಜಿಲ್ಲೆಯಿಂದಲೇ ಎಲ್ಲಿಂದ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಸಮ ಸಮಾಜದ ಒಂದು ಪರಿಕಲ್ಪನೆ ಇಟ್ಕೊಂಡ್ರು. ಅನುಭವ ಮಂಟಪದ ಮುಖಾಂತರ ಇವತ್ತೇನು ಪ್ರಜಾಪ್ರಭುತ್ವದ ಪರಿಕಲ್ಪನೆ ಇಟ್ಕೊಂಡು ಇವತ್ತು ಇಡೀ ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳಿದ್ರೆ ಅದು ಅನುಭವ ಮಂಟಪ ಅಂತ ಹೇಳ್ಬೋದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಇವತ್ತು ಈ ಕಡೆ ಧ್ಯಾನ ವಹಿಸ್ಬೇಕು. ಅಧ್ಯಕ್ಷರೇ, ಡಿಸಿಸಿ ಅಧ್ಯಕ್ಷರೇ, ನೀವು ಮಾತಾಡಬೇಡ್ರಿ, ನೋಡ್ರಿ ಸ್ವಲ್ಪ ಕರೆಕ್ಟ್ ಆಗಿ ಕಾರ್ಯಕ್ರಮ ನಡೀಲಿ, ಕೂಡ್ರಿ, ಆಮೇಲೆ ಮಾತಾಡ್ರಿ ನೀವೆಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಈ ಬಸವ ಕಲ್ಯಾಣದ ಅನುಭವ ಮಂಟಪದ ಮುಖಾಂತರ ಒಂದು ಸಮ ಸಮಾಜದ ಸರ್ವಧರ್ಮ ಸಮನ್ವಯದ ಒಂದು ಪ್ರಜಾಪ್ರಭುತ್ವದ ಸಂಕೇತ ಕೊಡಬೇಕು ಇಡೀ ರಾಜ್ಯಕ್ಕೆ ಅಂತ ಹೇಳಿ ಮಾನ್ಯ DK ಶಿವಕುಮಾರ್ ಅವರು ಮತ್ತೆ ಜಿ ಪರಮೇಶ್ವರ್ ಅವರು ಅವರ ಕಾರ್ಯಭಾರ ವಹಿಸಿಕೊಂಡು ಪ್ರಥಮ ಜಿಲ್ಲೆ ಇದು ಬೀದರ್ ಜಿಲ್ಲೆಯಿಂದಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಇವತ್ತೇನು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸುಮಾರು ನೀವೆಲ್ಲ ನೋಡ್ತಾ ಇದ್ದೀರಿ, ಇವತ್ತಿಲ್ಲಿ ವಿಶ್ವವಿಖ್ಯಾತವಾದಂತ ಮೊಹಮ್ಮದ್ ಗವಾನ್ ಮದರ್ಸಾ ಇದ್ದಂಥದ್ದು, ಗುರುನಾನಕ್ ದೇವ್ ಇದ್ದಂಥದ್ದು, ಇಲ್ಲಿ ಇರುವಂತ ಇತಿಹಾಸ ಪ್ರಸಿದ್ಧವಾದಂತ ಗುರುದ್ವಾರ ಇದೆ, ಬೆಥೆಲ್ ಚರ್ಚ್ ಇದೆ, ಇಲ್ಲಿ ಇವತ್ತು ದೇವಾಲಯ ಇದೆ, ನರಸಿಂಹ ಝರಣ ಇದೆ. ಹೀಗಾಗಿ ನಮ್ಮ ಜಿಲ್ಲೆಗೆ ಅತ್ಯಂತ ಪವಿತ್ರವಾದಂತ ನಾಡು, ಪುಣ್ಯ ನಾಡು. ಈ ಒಂದು ನಾಡಿಗೆ ಇವತ್ತು ಏನು ಮಾನ್ಯ DK ಶಿವಕುಮಾರ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಪಕ್ಷದ ನಿಷ್ಠೆ ಅಂದ್ರೆ ಪಕ್ಷ ನಿಷ್ಠೆಗೆ ಮತ್ತೊಂದು ಹೆಸರೇ DK ಶಿವಕುಮಾರ್ ಅವರು. ಹೀಗಾಗಿ ನಾವೆಲ್ಲ ನಮ್ಮ ಪಕ್ಷದ ಟ್ರಬಲ್ ಶೂಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರಬಲ್ ಶೂಟರ್ ಅಂತ ಕರಿತೀವಿ. ಎಲ್ಲೇ ಸಮಸ್ಯೆಗಳಾದ್ರು ಅವರೇ ಹೇಳ್ತಾರೆ, ಮಾಧ್ಯಮದವರು ಅವ್ರಿಗೆ ಏನ್ ಹೇಳ್ತಾರೆ? ಬಂಡೆ ಬಂಡೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಬಂಡೆ ಅಂದ್ರೆ ಯಾವುದಕ್ಕೂ ಅಂಜದೆ, ಯಾವುದಕ್ಕೂ ಹೆದರದೆ, ಅಳುಕದೆ ಪಕ್ಷಕ್ಕಾಗಿ ದುಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ಮುಖ್ಯಮಂತ್ರಿ ಆಗಿ ಪ್ರಥಮ ಬಾರಿಗೆ ಬೀದರಿಂದಲೇ ಅವರು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಸಚಿವನಾಗಿ ಅವರು ಸಚಿವ ಸಂಪುಟದಲ್ಲಿ ಮತ್ತೆ ಬೀದರ್ ಜಿಲ್ಲೆಯ ಮಹಾಜನತೆ ಪರವಾಗಿ ಎಲ್ಲರ ಪರವಾಗಿ ಮಾನ್ಯ DK ಶಿವಕುಮಾರ್ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅತ್ಯಂತ ಸರಳತೆಗೆ, ಅತ್ಯಂತ ಸಜ್ಜನಿಕೆಗೆ ಹೆಸರಾದಂತವರು, ನನಗೆ ಅತ್ಯಂತ ಆತ್ಮೀಯರು. ಇವತ್ತು ಮಾನ್ಯ ಜಿ ಪರಮೇಶ್ವರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ 2013ರಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಪುನಃ ಅಧಿಕಾರಕ್ಕೆ ಬರಲು ಇವತ್ತೇನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದರಲ್ಲಿ ವಿಶೇಷವಾಗಿ ಜಿ ಪರಮೇಶ್ವರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವೇನು ಅಧಿಕಾರಕ್ಕೆ ಬಂದಿವೋ ಅದಕ್ಕೆ ಕಾರಣಕರ್ತರು ಅವರ ಒಂದು ನಿಸ್ವಾರ್ಥ ಪಕ್ಷ ಸಂಘಟನೆ ಅಂತೇಳಿ ಹೇಳ್ಬೋದು. ಇವತ್ತು ಉಪಮುಖ್ಯಮಂತ್ರಿ ಆಗಿ, ಕಂದಾಯ ಮಂತ್ರಿ ಆಗಿ ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಅವರು ಆಗಮಿಸಿದ್ದಾರೆ. ಅವರಿಗೂ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮಧ್ಯದಲ್ಲಿ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳು ಈಗ ಮತ್ತೆ ಮುಂದೆ ಆಗ್ತಾರೆ. ಮಾನ್ಯ ರಹೀಂ ಖಾನ್ ಅವರಿದ್ದಾರೆ. ರಹೀಂ ಖಾನ್ ಅವರೇ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂತ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಮಾನ್ಯ ಭೀಮರಾವ್ ಪಾಟೀಲ್ ಅವರು, ಸಂಸದರಾದಂತ ನಮ್ಮ ನನ್ನ ಆತ್ಮೀಯ ಮಿತ್ರರು
ಮಾಜಿ ಸಚಿವರಾದಂತ ಮಾನ್ಯ ರಾಜಶೇಖರ್ ಪಾಟೀಲ್ ಅವರೇ, ಸಂಸದರಾದಂತ ಮಾನ್ಯ ಸಾಗರ್ ಖಂಡ್ರೆ ಅವರೇ, ಮತ್ತೆ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಇಲ್ಲಿ ಅನೇಕ ಜನ ಇದ್ದಾರೆ. ಅರವಿಂದ್ ಅರಳಿ ಅವರು, ಸಂಸದರಾದಂತ ಮಾಜಿ ನರಸಿಂಹರಾವ್ ಸೂರ್ಯವಂಶಿಯವರು, ವಿಜಯ್ ಸಿಂಗ್ ರವರು, ಮತ್ತೆ ಇಲ್ಲಿ ವಿಶೇಷವಾಗಿ ನಮ್ಮ ಬಸನಗೌಡ ಬಾದರ್ಲಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ಮತ್ತು ನಮ್ಮ ಶರಣಪ್ಪ ಮಟ್ಟೂರವರು ಅತ್ಯಂತ ನಿಷ್ಠಾವಂತರು. ಈಗ ಅವರು ವಿಧಾನ ಪರಿಷತ್ತಿಗೆ ಚುನಾವಣೆಯಲ್ಲಿ ನಿಂತಿದ್ದಾರೆ. ಅವರು ಮುಂದೆ ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾರೆ. ಮಟ್ಟೂರವರಿದ್ದಾರೆ, ಮತ್ತೆ ಇಲ್ಲಿ ವಿಜಯ್ ಸಿಂಗ್ ರವರಿದ್ದಾರೆ, ಭೀಮಸೇನ್ ಸಿಂಧೇರ್ ಅವರಿದ್ದಾರೆ, ಅಮೃತ್ ಚಿಮ್ಕೋಡ್ ಅವರಿದ್ದಾರೆ. ಜಿಲ್ಲಾಧ್ಯಕ್ಷರು ಅವ್ರಿಗೆ ಬಿಟ್ಟಿದ್ದೇವೆ. ಜಿಲ್ಲಾಧ್ಯಕ್ಷರೇ ಮುಖ್ಯವಾದಂಥವ್ರು. ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಬಸವರಾಜ್ ಜಾಬಶೆಟ್ಟಿ ಅವರು ಏನೇ ಬಂದ್ರು. ಹೀಗಾಗಿ ಜಾಬಶೆಟ್ಟಿ ಅವರಿದ್ದಾರೆ, ಇಲ್ಲಿ ಆನಂದ್ ಅವರಿದ್ದಾರೆ, ಅಮೃತ್ ಚಿಮ್ಕೋಡ್ ಅವರಿದ್ದಾರೆ, ಇಲ್ಲಿ ಪುಂಡ್ಲಿಕರಾವ್ ಇದ್ದಾರೆ, ಸಂಜಯ್ ಇದ್ದಾರೆ, ಚೌಹಾಣ್ ಇದ್ದಾರೆ. ಎಲ್ಲಾ ಬ್ಲಾಕ್ ಅಧ್ಯಕ್ಷರುಗಳು ನನ್ನ ಹೆಸರು ನಿನ್ನ ಹೆಸರು ತಗೊಂಡಿಲ್ಲ ಅಂತ ಹೇಳಿ ಥಿಂಕ್ ಮಾಡಬೇಡ್ರಿ. ಇವತ್ತು ಎಲ್ಲರ ಹೆಸರು ತಗೊಂಡಿದ್ದೀನಿ ಅನಿಸ್ತದೆ. ಬಿಟ್ರೆ ಇವತ್ತಿಲ್ಲಿ ಉಪಸ್ಥಿತರಿರುವಂತ ಎಲ್ಲಾ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳಿದ್ದೀರಿ, ಮುಂಚೂಣಿ ಘಟಕದ ಅಧ್ಯಕ್ಷರುಗಳಿದ್ದೀರಿ, ಮಹಿಳಾ ಅಧ್ಯಕ್ಷರುಗಳಿದ್ದೀರಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೀರಿ. ಎಲ್ಲಕ್ಕಿಂತ ಮೀರಿ ಇವತ್ತು ನೀವೆಲ್ಲ ಏನ್ ಗಣೇಶ್ ಮೈದಾನದಲ್ಲಿ ಇಡೀ ಮೂಲೆಗಳಿಂದ DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಬರ್ತಾರೆ ಅಂದ್ರೆ ಇಲ್ಲಿಗೆ ಬಂದಿದ್ದೀರಿ, ನಮ್ಮ ಕರೆ ಮೇಲೆ ಬಂದಿದ್ದೀರಿ. ಹೀಗಾಗಿ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ಯುವ ಕಾಂಗ್ರೆಸ್, ಸೇವಾದಲ್, ಮಹಿಳಾ ಕಾಂಗ್ರೆಸ್, SC ಸೆಲ್, ST ಸೆಲ್, ಎಲ್ಲ ಪದಾಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸುತ್ತಾ, ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ, ತಮ್ಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ನಾವು ಮಾಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಷ್ಠವಾದಂತಹ ಒಂದು ಇತಿಹಾಸ ಇದೆ, ಪರಂಪರೆ ಇದೆ. 141 ವರ್ಷದ ಇತಿಹಾಸ. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ತ್ಯಾಗ ಮಾಡಿ, ಬಲಿದಾನ ಮಾಡಿ, ಇವತ್ತು ಈ ದೇಶಕ್ಕಾಗಿ, ದೇಶದ ಏಕತೆ ಅಖಂಡತೆಗಾಗಿ ನಮ್ಮ ನಾಯಕರುಗಳು ತಮ್ಮ ಜೀವವನ್ನೇ ಕೊಟ್ಟಿದ್ದಾರೆ. ಇವತ್ತು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ತಾವೆಲ್ಲ ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ನಂತರ ಇಲ್ಲಿವರೆಗೆ ಈ ದೇಶದಲ್ಲಿ ಏನೇ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ, ಇವತ್ತು ಮಾಹಿತಿ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲಿ ನೆಹರೂಜಿಯವರು ಹಿಡ್ಕೊಂಡು ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಇವತ್ತು ಎಲ್ಲ ಮನಮೋಹನ್ ಸಿಂಗ್ ರವರು, ಎಲ್ಲಾ ಪ್ರಧಾನಮಂತ್ರಿಗಳು, ನಮ್ಮ ಕಾಂಗ್ರೆಸ್ನವರು ಏನವರು ಕೊಟ್ಟಂತ ಕೊಡುಗೆ, ನಾವೇನಿವತ್ತು ಆತ್ಮನಿರ್ಭರ ಆಗಿದ್ದೇವೆ, ಸ್ವಾವಲಂಬಿ ಆಗಿದ್ದೇವೆ. ಇಡೀ ಜಗತ್ತಿನಲ್ಲಿ ನಾವೆಲ್ಲ ತಲೆ ಎತ್ತಿ ಮೆರೆಯುವಂತೆ ಮಾಡಿದಂತಹ ಕೀರ್ತಿ ಯಾರಿಗಾದ್ರೂ ಸಲ್ದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ಪಕ್ಷದ ನಾವೆಲ್ಲ ಕಾರ್ಯಕರ್ತರು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬೇಕು. ಇವತ್ತು ಆ ನಿಟ್ಟಿನಲ್ಲಿ ತಮ್ಗೆಲ್ಲ ಗೊತ್ತಿದೆ, 3 ವರ್ಷದ ಕೆಳಗಡೆ ಇವತ್ತು ಮಾನ್ಯ DK ಶಿವಕುಮಾರ್ ಅವರ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಮಾನ್ಯ ಹರಿಪ್ರಸಾದ್ ಅವರ ಅಧ್ಯಕ್ಷರಾಗಿದ್ದಾರೆ. ಅವರ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರ ನೇತೃತ್ವದಲ್ಲಿ ನಾವು ಎಲ್ಲ ಸಾಮೂಹಿಕವಾಗಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ, ರಾಹುಲ್ ಗಾಂಧಿ ಅವರ, ನಮ್ಮ ಪ್ರಿಯಾಂಕಾ ಗಾಂಧಿ ಅವರ, ಎಲ್ಲ ನಮ್ಮ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಾರ್ಗದರ್ಶನದಲ್ಲಿ ಬಹಳ ಹೋರಾಟ ಮಾಡಿ, ಬಹಳ ಇವತ್ತಿನ ದಿವಸ ಹಿಂದೆ ಬಿಜೆಪಿಯ ದುರಾಡಳಿತ ಇತ್ತು, ಕರೋನಾ ಸಮಯದಲ್ಲಿ ನೀವು ನೋಡಿದಿರಿ, ಲಕ್ಷಾಂತರ ಜನರ ಸಾವಿಗೆ ಕಾರಣ ಆಯ್ತು. ಅಂತ ಸಂದರ್ಭದಲ್ಲಿ ಸಹಿತ ನಮ್ಮ DK ಶಿವಕುಮಾರ್ ಅವರು ಅಧ್ಯಕ್ಷ ಇದ್ದಾಗ ಅವರು, ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಸರ್ ಅವರು ಆರೋಗ್ಯ ಹಸ್ತ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ನಾನು ಅವತ್ತು ಕಾರ್ಯಾಧ್ಯಕ್ಷನಾಗಿದೆ, ಅವ್ರ ಜೊತೆಯಲ್ಲಿ ಕಾರ್ಯಾಧ್ಯಕ್ಷನಾಗಿನೂ ಸೇವೆ ಮಾಡಿದ್ದೇನೆ. 1 ನಿಮಿಷ ಯಾರೂ ಕೂತಿಲ್ಲ. ಬಿಜೆಪಿಯ ದುರಾಡಳಿತ ಅವರಿಗೆ ಬುಡ ಸಮೇತ ಕಿತ್ತಾಕ್ಬೇಕು ಅಂತೇಳಿ ಹೇಳಿ ನಾವೆಲ್ಲರೂ ಪಣ ತೊಟ್ಟು 3 ವರ್ಷ ಕೆಳಗಡೆ ಕರ್ನಾಟಕ ರಾಜ್ಯದಿಂದ ಬಿಜೆಪಿಯನ್ನು ಬುಡ ಸಮೇತ ಕಿತ್ತಾಕಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇವೆ. ನಾವು ಅಧಿಕಾರಕ್ಕೆ ಬಂದು ಈ 3 ವರ್ಷಗಳಲ್ಲಿ ಏನೇನು ಭರವಸೆ ಕೊಟ್ಟಿದ್ದೇವೆ ಎಲ್ಲ ಭರವಸೆ ಈಡೇರಿಸಿದ್ದೇವೆ.
ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಪಂಚ ಗ್ಯಾರಂಟಿಗಳು ಸಂಪೂರ್ಣವಾಗಿ ಜನರಿಗೆ ತಲುಪಿಸಿದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ನೇರ ವರ್ಗಾವಣೆ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಇವತ್ತು ಅನ್ನಭಾಗ್ಯ ಯೋಜನೆ ಇರ್ಬೋದು, ಇನ್ನಿತರ ಏನು 5 ಗ್ಯಾರಂಟಿಗಳು ನಾವು ಗ್ಯಾರಂಟಿ ಕೊಟ್ಟಾಗ ಬಿಜೆಪಿಯವರು ಹೇಳಿದ್ರು ಈ ಗ್ಯಾರಂಟಿಯಿಂದ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗ್ತದೆ, ರಾಜ್ಯ ದಿವಾಳಿ ಆಗ್ತದೆ. ಅದಾದ್ಮೇಲೆ ಏನ್ ಮಾಡಿದ್ರು? ನಮ್ಮ ಗ್ಯಾರಂಟಿ ಅವರೇ ಕದ್ರು. ನಮ್ ಗ್ಯಾರಂಟಿ ಕದ್ದು ಅವರು ಮಹಾರಾಷ್ಟ್ರದಲ್ಲಿ, ಅವರು ಮಧ್ಯಪ್ರದೇಶದಲ್ಲಿ, ಬೇರೆ ಬೇರೆ ರಾಜ್ಯದಲ್ಲಿ ಸಹಿತ ಕಾಪಿ ಮಾಡಿ ಅವರು ಜನಪ್ರಿಯತೆ ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು ನೀವು ನೋಡಿದ್ದೀರಿ. ಈಗ ಅವತ್ತು ಯಾರು ಗ್ಯಾರಂಟಿ ವಿರುದ್ಧ ಮಾತಾಡಿದ್ರು, ಇವತ್ತು ಅವರೇ ಈ ಗ್ಯಾರಂಟಿಗಳು ಇಡೀ ದೇಶಕ್ಕೆ ಮಾದರಿಯಾಗಿದ್ದಾವೆ. ಹೀಗಾಗಿ ಎಲ್ಲಾ ಗ್ಯಾರಂಟಿಗಳನ್ನು ಯುವನಿಧಿ ಕಾರ್ಯಕ್ರಮ ಇರಬಹುದು, ಇವೆಲ್ಲವನ್ನು ಯಥಾವತ್ತಾಗಿ ಪ್ರತಿ ವರ್ಷ 52,000 ಕೋಟಿ ನಮ್ಮ ಜಿಲ್ಲೆಗೆ, ಪ್ರತಿ ವರ್ಷ 800 ರಿಂದ 1,000 ಕೋಟಿ, 3 ವರ್ಷದಲ್ಲಿ ಸುಮಾರು 2,800 ಕೋಟಿ ರೂಪಾಯಿ ಇವತ್ತು ಜನರಿಗೆ, ಲಕ್ಷಾಂತರ ಜನರಿಗೆ, ಇವತ್ತು ಸುಮಾರು ರಾಜ್ಯದಲ್ಲಿ 4.5 ಕೋಟಿ ಜನರಿಗೆ, ನಮ್ಮ ಜಿಲ್ಲೆಯಲ್ಲಿ ಸುಮಾರು 11 ಲಕ್ಷ ಜನರಿಗೆ ಇವತ್ತು ಅನ್ನಭಾಗ್ಯ ಸೇರ್ಕೊಂಡು ಅವರಿಗೆ ಎಲ್ಲಾ ಗ್ಯಾರಂಟಿಗಳ ಲಾಭ ಸಿಗ್ತಾ ಇದೆ. ಬಡವರಿಗೆ ಮೇಲೆತ್ತುವಂತ ಕೆಲಸ ಮಾಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿರುವಂತ 1 ಕೋಟಿಗೂ ಹೆಚ್ಚಿನ ಜನರಿಗೆ ಬಡತನ ರೇಖೆಗಿಂತ ಮೇಲೆ ತಂದಂತ ಕೀರ್ತಿ ಯಾರಿಗಾದ್ರೂ ಸಲ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಅಂತ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಈ ಗ್ಯಾರಂಟಿಗಳ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ನಾನೇ ಕಾರ್ಯಾಧ್ಯಕ್ಷನಾಗಿ ಪ್ರಣಾಳಿಕೆ ತಗೊಂಡು ಹೋಗಿದ್ದೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸರ್ ಅವರಿಗೆ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 5,000 ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಕೊಟ್ಟ ಮಾತಿನಂತೆ 5,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಕೊಟ್ಟಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಹೋಗಿ ಮನೆ ಮನೆಗೆ ಪ್ರಚಾರ ಮಾಡ್ಬೇಕು ಕಾಂಗ್ರೆಸ್ ಏನ್ ಮಾಡಿದೆ ಅಂತೇಳಿ ಹೇಳಿ. ಬಿಜೆಪಿಯವರು ಸುಳ್ಳುಗಾರಿದ್ದಾರೆ, ಮೋಸಗಾರಿದ್ದಾರೆ, ಸುಳ್ಳೇ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ತಾರೆ. ಏನು ಮಾಡಿಲ್ಲ, ಏನು ಮಾಡದೆ ನಾವು ಮಾಡಿದ್ಕೆ ಸುಣ್ಣ ಬಣ್ಣ ಹಚ್ಚಿ ನಾವೇ ಮಾಡಿದೀವಿ ಅಂತ ಹೇಳ್ತಾರೆ. ಅವ್ರ ಬಾಯಿ ಬೊಂಬ ಇದೆ, ಅವ್ರಿಗೆ ಪಾಠ ಮತ್ತೆ ಕಲಿಸ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷದ ಸಾಧನೆ ಏನಿದೆ ನೋಡಿ ನೀವು. ಸಂಪರ್ಕ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲ ಡಿಟೇಲ್ ಆಗಿ ಶಿವಕುಮಾರ್ ಸರ್ ಎಲ್ಲ ಮಾತಾಡ್ತಾರೆ, ಪರಮೇಶ್ವರ್ ಸರ್ ಅವರು. ಅದಕ್ಕೆ ಬಿಜೆಪಿಯವರು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 12 ವರ್ಷಗಳಾಗಿದೆ, ಒಂದಾದ್ರೂ ಭರವಸೆ ಈಡೇರಿಸಿದ್ದಾರಾ? ಎಷ್ಟು ಬೆಲೆ ಏರಿಕೆ ಆಗಿದೆ ನೋಡಿದ್ದೀರಾ? UPA ಸರ್ಕಾರ ಇದ್ದಾಗ 400 ಇದ್ದಿದ್ದು 1000 ಆಗಿದೆ ಸಿಲಿಂಡರ್ ಬೆಲೆ. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಅವಶ್ಯಕ ಏನು ಜೀವನಾವಶ್ಯಕ ವಸ್ತುಗಳ ಎಲ್ಲಾ ಬೆಲೆಗಳು ಹೆಚ್ಚಿಗೆ ಮಾಡಿದ್ದಾರೆ. ರೂಪಾಯಿ ಮೌಲ್ಯ ಏನಿತ್ತು, ₹1 ಮೌಲ್ಯ ಹೆಚ್ಚು ಕಮ್ಮಿ ಆದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು ಸ್ಮೃತಿ ಇರಾನಿ ಹಿಡ್ಕೊಂಡು. ಈಗ ರೂಪಾಯಿ ಮೌಲ್ಯ ಕುಸಿದು ಇವತ್ತು ಡಾಲರ್ಗೆ ₹100 ಆಗಿದೆ. ಏನ್ ಮಾಡ್ತಾ ಇದ್ದಾರೆ ಇವು ನೋಡಿ. ಎನ್ನ ಬ್ರಹ್ಮಾಂಡ ಭ್ರಷ್ಟರಿದ್ದಾರೆ, ಧರ್ಮ ಭ್ರಷ್ಟರು ಇದ್ದಾರೆ. ಇವತ್ತು ಯಾವ ರಾಮನ ಹೆಸರಿನಲ್ಲಿ ಬಂದ್ರು ಇವರು, ರಾಮಗೆ ನಮಗೂ ಬೇಕು, ನಾವು ಶ್ರದ್ಧೆ ಮಾಡ್ತೀವಿ, ಭಕ್ತಿ ಮಾಡ್ತೀವಿ, ಪೂಜೆ ಮಾಡ್ತೀವಿ. ರಾಮನ ಹೆಸರು ಮೇಲೆ ಚಂದ ಮಾಡಿದ್ರು, ರಾಮನ ಹೆಸರು ಮೇಲೆ ದೇಣಿಗೆ ತಗೊಂಡ್ರು ಸಾವಿರಾರು ಕೋಟಿ ರೂಪಾಯಿ. ಇವತ್ತು ರಾಮನ ಹೆಸರು ಮೇಲೆ ಇದ್ದಂತ ದೇಣಿಗೆ ಚಂದ ಎಲ್ಲ ಲೂಟಿ ಮಾಡುವಂತವ್ರು ಯಾರು ಮಾಡ್ತಾ ಇದ್ದಾರೆ? ಬಿಜೆಪಿಯವರು. ನೋಡ್ಕೋರಿ, ದೇಣಿಗೆ ಅಷ್ಟೇ ಅಲ್ಲ, ಬಂಗಾರ ಕೊಟ್ರು ಬಂಗಾರು ಲೂಟಿ, ಬೆಳ್ಳಿ ಕೊಟ್ರು ಬೆಳ್ಳಿನೂ ಲೂಟಿ. ಅಂದ್ರೆ ರಾಮ್ ನಾಮ್ ಜಪನ ಪರಾಯ ಮಾಲ್ ಅಪನ. ರಾಮನ ಹೆಸರು ಹೇಳ್ಬೇಕು, ಬೇರೆ ಏನಿದೆ ದುಡ್ಡು ಹೊಡಿಬೇಕು ಅಲ್ಲ. ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಕೇಳ್ಬೇಕಲ್ಲ ಅವರಿಗೆಲ್ಲ. ಯಾವುದು ಮಾಡಿಲ್ಲ, ಕಪ್ಪು ಹಣ ಇಲ್ಲ, ಉದ್ಯೋಗ ಇಲ್ಲ, ರೈತರ ದುಪ್ಪಟ್ಟಿಲ್ಲ, ಏನೂ ಇಲ್ಲ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇಂಥ ಬಿಜೆಪಿಗಳು ಅಧಿಕಾರದಲ್ಲಿ ಇರಬೇಕಾ? ನೀವೇ ಹೇಳಿ. ಇವತ್ತು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಾರೆ. ಇವತ್ತು ಬಡವರು ಆಗ್ತಾ ಇದ್ದಾರೆ. ಅದಾನಿ ಅಂತವರು ಲೂಟಿ ಹೊಡೆದು ಲಕ್ಷಾಂತರ ಕೋಟಿ
ಲೂಟಿ ಹೊಡೆದು ಬಿಜೆಪಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಅದಕ್ಕೆ ಆತ್ಮೀಯರೇ, ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ. ನಮ್ಮ ನಾಯಕರಾದಂತಹ ಪ್ರತಿಪಕ್ಷ ನಾಯಕರಾದ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಯಾರಾದ್ರೂ ಪ್ರಾಮಾಣಿಕವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ನೆಚ್ಚಿನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇದಕ್ಕೆ ಆತ್ಮೀಯ ಬಂಧುಗಳೇ, ಬರುವಂತಹ ದಿನಮಾನಗಳಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಪುಡಿದೇಳ್ತದೆ, ಮತ್ತೆ ಅಧಿಕಾರಕ್ಕೆ ಬರ್ತದೆ. ಕಾಂಗ್ರೆಸ್ ಅಂದ್ರೆ ಒಂದು ಆಂದೋಲನ, ಅಧಿಕಾರಕ್ಕಾಗಿ ಹುಟ್ಟಿಕೊಂಡಂತದ್ದಲ್ಲ. ಅಧಿಕಾರದಲ್ಲಿದ್ರು ಹೋರಾಟ ಮಾಡ್ತೀವಿ, ಇರದೇ ಇದ್ರು ಹೋರಾಟ ಮಾಡ್ತೀವಿ. ಹೀಗಾಗಿ ನಾವೆಲ್ಲರೂ ಜಾತ್ಯತೀತ ಶಕ್ತಿಗಳೆಲ್ಲ ಒಗ್ಗೂಡಬೇಕು. ಅದಕ್ಕೆ ಇವತ್ತೇನು 3 ವರ್ಷ ನಾವೇನ್ ಸಾಧನೆ ಮಾಡಿದ್ದೇವೆ ಅದನ್ನೇ ಏನು ಸಿದ್ದರಾಮಯ್ಯನವರ ಕಾರ್ಯಕಾಲದಲ್ಲಿ ಅದನ್ನು ಮುಂದುವರಿಸಿಕೊಂಡು ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಜಿ ಪರಮೇಶ್ವರ್ ಅವರು ಅವೆಲ್ಲ ಕಾರ್ಯಕ್ರಮಗಳು ಮುಂದುವರಿಸಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ಬರುವಂತ 2028ರಲ್ಲಿ ಮತ್ತೆ ವಿಧಾನಸಭೆ ಚುನಾವಣೆಗಳಾಗ್ತವೆ. ಅದೇ ರೀತಿಯಲ್ಲಿ ಈಗ ನನಗೆ ಈ ಸಲ ಅರಣ್ಯ ಸಚಿವನಾಗಿದ್ದೆ. ನಾನು ಹಿಂದೆ ಅರಣ್ಯ ಸಚಿವನು ಆಗಿದ್ದ ಸಂದರ್ಭದಲ್ಲಿ ಮತ್ತೆ ನನಗೆ ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇವತ್ತು ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದ್ದಾವೆ, ಈ ಚುನಾವಣೆಗಳು ಬರುವ ಅಕ್ಟೋಬರ್ ತಿಂಗಳ ಒಳಗಾಗಿ, ನವೆಂಬರ್ ತಿಂಗಳ ಒಳಗಾಗಿ, ವರ್ಷದ ಒಳಗಾಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟಿ, ಕಾರ್ಪೊರೇಷನ್ ಇವೆಲ್ಲ ಚುನಾವಣೆಗಳು ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಅದಕ್ಕೆ ಈ ಚುನಾವಣೆ ತಯಾರಿನೂ ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ಇವತ್ತು ಮುಂದೆ 2028ರ ಚುನಾವಣೆ ತಯಾರಿನೂ ಮಾಡಬೇಕಾಗಿದೆ. ನೀವು ಕೇಳಿದ್ರೆ ಹೇಳ್ಬೋದು, ಹಿಂದೆ ಏಪ್ರಿಲ್ 2025ರಲ್ಲಿ ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಸರ್ ಅವರು ಬಂದಿದ್ರು. 2025 ಕೋಟಿ ರೂಪಾಯಿಯ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳು ಇದೇ ಸ್ಟೇಡಿಯಂ ಅಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ, ಶಂಕುಸ್ಥಾಪನೆ ಮಾಡಿದ್ದೇವೆ. ಅದ್ರಲ್ಲಿ ನೀರಾವರಿ ಯೋಜನೆಗಳಿದ್ದಾವೆ, ಆಸ್ಪತ್ರೆಗಳಿದ್ದಾವೆ, ರಸ್ತೆಗಳಿದ್ದಾವೆ, ಶಾಲೆಗಳಿದ್ದಾವೆ, ವಸತಿ ಶಾಲೆಗಳಿದ್ದಾವೆ. ಹೇಳ್ಕೊಂತ ಹೋದ್ರೆ ಸಾವಿರಾರು ಕೋಟಿ ರೂಪಾಯಿ ಆಗ್ತದೆ. ಸುಮಾರು ಹೊತ್ತಿನಿಂದ ಬಂದಿದ್ದೀರಿ, ನಾನು ಕಾಯಿಸೋದಿಲ್ಲ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ನಿಮ್ಮ ಕಣ್ಣೆದುರುಗಡೆ ಇದೆ. ಬಿಜೆಪಿಯವರು ಏನೂ ಮಾಡಿಲ್ಲ, ಶೂನ್ಯ ಅಭಿವೃದ್ಧಿ. 4 ವರ್ಷದಲ್ಲಿ ಒಂದೇ ಒಂದು ಶಂಕುಸ್ಥಾಪನೆ ಇಕ್ಕಿಲ್ಲ. ನೀವೇ ನೋಡಿ, ಇವತ್ತು ಡಬಲ್ ಇಂಜಿನ್ ಸರ್ಕಾರ ಅಂದ್ರು. ಇವತ್ತು ಬೆಂಗಳೂರು ಬೀದರ್ ವಿಮಾನಯಾನ ಸ್ಥಗಿತಗೊಂಡಿತ್ತು, ಉಡಾನ್ ಸ್ಥಗಿತಗೊಂಡಿದ್ರು. ಉಡಾನ್ಗೆ ಸಬ್ಸಿಡಿ ಬಂದ್ ಮಾಡಿದ್ರು. ಬಂದ್ ಮಾಡಿದ ನಂತರ ನಾವು ದುಡ್ಡು ಕೊಟ್ಟು ಬೀದರ್ ಬೆಂಗಳೂರು ವಿಮಾನಯಾನ ಮತ್ತೆ ಮರು ಸ್ಥಾಪನೆ ಮಾಡಿ ಮತ್ತೆ ಪ್ರಾರಂಭ ಮಾಡಿದ್ದು ನಮ್ಮ ಸರ್ಕಾರ, ನಾವು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಪ್ರಜಾಸೌಧ ಕಟ್ಟಡ ಕಟ್ಟಿದ್ದೇವೆ, ಜಿಲ್ಲಾ ಕಟ್ಟಡ ಕಟ್ಟಿದ್ದೇವೆ, ನೀರಾವರಿ ಯೋಜನೆ ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿಯೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕೊಟ್ಟ ಮಾತುಗಳನ್ನು, ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತೇವೆ. ಹಾಗೆ ಇವತ್ತು ಸ್ಟೇಡಿಯಂ ಮಾಡ್ತಾ ಇದ್ದೇವೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂಶೋಧನಾ ಕೇಂದ್ರ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲಾ ಸಮುದಾಯದ ಅನುಭವ ಮಂಟಪಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಬರುವ ಬಸವ ಜಯಂತಿ ಒಳಗಾಗಿ ಅನುಭವ ಮಂಟಪ ಕಾಮಗಾರಿ ಉದ್ಘಾಟನೆ ಏನು ಬಾಕಿ ಹಣ ಕೊಟ್ಟು ಉದ್ಘಾಟನೆ ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಮುಂಬರುವಂತಹ ದಿನಮಾನಗಳಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತಾ ಇದ್ದೇನೆ. ರಹೀಂ ಖಾನ್ ಅವರು ಹೋರಾಟ ಮಾಡಿ ಬೀದರ್ ಅನ್ನು ನಗರಸಭೆಯಿಂದ ಮಹಾನಗರ ಪಾಲಿಕೆ ಮಾಡಿದ ಕೀರ್ತಿನೂ ಕಾಂಗ್ರೆಸ್ಗೆ ಸಲ್ತದೆ. ರಹೀಂ ಖಾನ್ ನಾವು ಕೂಡಿ ಮಾಡಿದ್ದೇವೆ, ನೆನ್ಪಿಟ್ಕೊಳ್ಳಿ. ಅನೇಕ ಇದೇ ರೀತಿಯಲ್ಲಿ ಇವತ್ತು ಅದಕ್ಕೆ 200 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಹಾಗೆ ಮುಂಬರುವಂತಹ ದಿನಮಾನಗಳಲ್ಲಿ ಎಲ್ಲಾ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು, ಅವೆಲ್ಲದಕ್ಕೆ ಅನೇಕ ಯೋಜನೆಗಳು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ವಿನಂತಿ ಏನಿದೆ, ಉಪಮುಖ್ಯಮಂತ್ರಿಗಳಿಗೆ ಅಂದ್ರೆ, ಬೀದರ್ ಬರಪೀಡಿತ ರಾಜ್ಯ ಇದೆ. ಈ ಸಲ ಬಹಳ ಬರ ಬಿದ್ದಿದೆ, ಮಳೆ ಬಂದಿಲ್ಲ, ಬಿತ್ತಣಿಕೆ ಆಗಿಲ್ಲ. ಬರ ಅಂತೇಳಿ ಘೋಷಣೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ನೀರಾವರಿ ಯೋಜನೆಗಳೇನಿದಾವೆ, ಗೋದಾವರಿ ಬೇಸಿನ ಅಡಿಯಲ್ಲಿ ಅಲ್ಲಿ ಬರುವಂತ ಎಲ್ಲಾ ನೀರಾವರಿ ಯೋಜನೆಗಳು
ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಡ್ರೈ ಪ್ಲೇಸ್, ಒಣ ಪ್ರದೇಶ ಯಾವ್ದಾದ್ರು ಇದ್ರೆ ಅದು ಬೀದರ್ ಇದೆ. ಹೀಗಾಗಿ ಬೀದರ್ಗೆ ನೀರಾವರಿ ಯೋಜನೆ ತರಬೇಕು ಅಂದ್ರೆ ಇನ್ನು ಸುಮಾರು 2,500 ಕೋಟಿ ರೂಪಾಯಿ ಅನುದಾನದ ಒಂದು ಬೇಕಾಗ್ತದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಾನು ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಹಿಂದೆ ಅವರ ಕಾರ್ಯಕಾಲದಲ್ಲಿ 580 ಕೋಟಿದು ಕಾಮಗಾರಿ ಪ್ರಾರಂಭ ಆಗಿದೆ. ಮೇಕರ್ ಲಿಫ್ಟ್ ಮತ್ತು ಅವರಾದ 36 ಕೆರೆಗಳು ಅಭಿವೃದ್ಧಿ ಮಾಡುವಂಥದ್ದು. ಈಗೇನು ಬಾಕಿ ಇನ್ನು ನೀರು ಉಪಯೋಗ ಮಾಡಿಕೊಳ್ಳಿಕ್ಕೆ ಅದಕ್ಕೂ ಅವಶ್ಯಕತೆ ಇರುವಂತಹ ಅನುದಾನ ಮಂಜೂರಾತಿ ಮಾಡಬೇಕು ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬೀದರ್ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಮಾಡಿದ್ದೇವೆ. ಅದನ್ನು ಒಪ್ಪಿಗೆ ಕೊಟ್ಟು ಬೀದರ್ ಅನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮಲ್ಲಿ 3 ಸಹಕಾರ ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ, ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ. ಈ 3 ಸಹಕಾರ ಕ್ಷೇತ್ರದಲ್ಲಿರುವಂತಹ ಕಾರ್ಖಾನೆಗಳನ್ನು ಡಿಸಿಸಿ ಬ್ಯಾಂಕ್ ಅನ್ನು ಪುನಶ್ಚೇತನ ಮಾಡಲಿಕ್ಕೆ ಇವತ್ತು ಕ್ರಮ ವಹಿಸಬೇಕು ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತೇನು ಪುನರ್ವಸತಿ ಮಾಡಬೇಕಾಗಿದೆ ಕಾರಂಜ ಸಂತ್ರಸ್ತರಿಗೆ, ಆ ಕಾರಂಜ ಸಂತ್ರಸ್ತರಿಗೆ ಪುನರ್ವಸತಿ ಮಾಡಲಿಕ್ಕೆ ಅವಶ್ಯಕತೆ ಇರುವಂತಹ ಅನುದಾನ ಕೊಟ್ಟು ಅವರ ಕಾರ್ಯಕಾಲದಲ್ಲಿ ಆ ಪುನರ್ವಸತಿ ಮತ್ತು ಸಂತ್ರಸ್ತರ ಸಮಸ್ಯೆ ಬಗೆಹರಿದ್ರೆ ಶಾಶ್ವತವಾಗಿ ನಿಮ್ಮ ನೆನಪು, ನಿಮ್ಮ ಸ್ಮರಣೆ ಈ ರಾಜ್ಯದ ಜನ, ಬೀದರ್ ಜಿಲ್ಲೆಯ ಜನ ಮಾನ್ಯ ಮುಖ್ಯಮಂತ್ರಿಗಳು ಕೇಳಬೇಕು. ಬೀದರ್ ಜಿಲ್ಲೆಯ ಜನ ನೆನ್ಪಿಕ್ತಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಹೆಚ್ಚಿನ ಒಂದು ಗಮನ ಹರಿಸಿ ಬೀದರ್ ಹಿಂದುಳಿದ ಹಣಪಟ್ಟಿ ಏನಿದೆ ಇದು ಕಿತ್ತಾಕಿ ನಾವೆಲ್ಲ ಮುಂದುವರೆದವರು. ನಮ್ದೇನು ಇವತ್ತು ಐತಿಹಾಸಿಕವಾದಂತ ಹಿನ್ನೆಲೆ ಇದೆ, ಆ ಹಿನ್ನೆಲೆಯಲ್ಲಿ ನಾವು ಅಭಿವೃದ್ಧಿ ಶೀಲ ಜಿಲ್ಲೆ ಅನ್ನುವಂತ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗುವಂತದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನಿತರ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿದ್ದಾವೆ. ಹೀಗಾಗಿ ಅದರಲ್ಲಿ ವಸ್ತಿ ರೈತರಿಗೆ ವಸ್ತಿ ಕೊಡುವಂತ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳು ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ. ಅವರ ಭಾಷಣದಲ್ಲಿ ಅವರು ಘೋಷಣೆ ಮಾಡ್ತಾರೆ. ಅದಕ್ಕೆ ಇವತ್ತು ನಾನು ಮತ್ತೆ ಹೆಚ್ಚಿನ ಒಂದು ಸಮಯ ಇಲ್ಲಿ ತೆಗೆದುಕೊಳ್ಳದೆ, ಇವತ್ತೇನು ತಾವೆಲ್ಲರೂ ಒಂದೇ ಒಂದು ಕರೆ ನಿನ್ನೆ ಹೇಳಿದ್ರು ನನಗೆ. ಮೊನ್ನೆ ದೆಹಲಿಯಲ್ಲಿದ್ದೆ ನಾನು, ದೆಹಲಿಯಲ್ಲಿದ್ದು ನಿನ್ನೆ ಬರೋ ಹೊತ್ತಿನಲ್ಲಿ ನಾನು ನಾಳೆ ಅನುಭವ ಮಂಟಪಕ್ಕೆ ಬರ್ತೀನಿ ಅಂತ ಹೇಳಿದ್ರು. ನನಗೆ 3 ದಿವಸ ಆದ್ರೂ ಸಮಯ ಕೊಟ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಅಂದ್ರೆ, ಇಲ್ಲ ಒಂದೇ ದಿವಸದಲ್ಲಿ ಏನಾಗುತ್ತೆ ಮಾಡಂದ್ರು. ಒಂದೇ ದಿವಸದಲ್ಲಿ ಇವೆಲ್ಲ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದಕ್ಕಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಇವತ್ತು ತಾವೆಲ್ಲ ತಿಳ್ಕೊಳ್ಳಿ, ಈಗ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಈ ವಿಶೇಷ ಪರಿಷ್ಕರಣೆ ನಡೀತಾ ಇದೆ. ಇದು ಬಿಜೆಪಿಯ ಹುನ್ನಾರ ಇದೆ. ಈ ಬಿಜೆಪಿಯ ಹುನ್ನಾರ ಏನಿದೆ, ಇವತ್ತು ಬಡವರು ಏನಿದ್ದಾರೆ, ಅಲ್ಪಸಂಖ್ಯಾತರು ಏನಿದ್ದಾರೆ, ಅವರ ಮತದಾರ ಪಟ್ಟಿಯಲ್ಲಿ ಹೆಸರು ತೆಗೆದುಹಾಕಬೇಕು ಅಂತೇಳಿ ಹೇಳಿ ನಮ್ಮ BLAಗಳು ಏನಿದ್ದಾರೆ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇವತ್ತೇನು ಎನ್ರೋಲ್ಮೆಂಟ್ ಫಾರ್ಮ್ ಅಲ್ಲಿ ಸೈನ್ ಮಾಡಿ ಮನೆ ಮನೆಗೆ ಹೋಗಿ SIR ಅಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ಬರುವಂಗೆ ನೋಡಿಕೊಳ್ಬೇಕು ಅನ್ನುವಂತ ಒಂದು ವಿಶೇಷವಾದಂತಹ ವಿನಂತಿಯನ್ನು ನಾನು ತಮ್ಮೆಲ್ಲರಿಗೆ ಮಾಡ್ತಾ ಇದ್ದೇನೆ. ನಾನು ಪ್ರತಿಯೊಂದು ತಾಲೂಕಾಗೆ ಬರ್ತೇನೆ, ಪ್ರತಿಯೊಂದು ಹೋಬಳಿಗೂ ಬರ್ತೇನೆ. ಯಾವ ಮತದಾರರು ಬಿಟ್ಟು ಹೋಗಬಾರ್ದು. ನನ್ನ ಮತ ನನ್ನ ಹಕ್ಕು. ಆ ರೀತಿಯಲ್ಲಿ ತಾವೆಲ್ಲರೂ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತೇನೆ. ಕೊನೆಯದಾಗಿ ಈಗೇನು ಮುಂದೆ 2028ರಲ್ಲಿ ದುರದೃಷ್ಟವಶಾತ್ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಶಾಸಕರು ಬಂದಿಲ್ಲ. ಸ್ವಲ್ಪ ಅಲ್ಪ ಮತದಾನದಲ್ಲಿ ಹೋಗಿದ್ದಾರೆ. ಯಾರು ಎದೆಗುಂದಬೇಕಾಗಿಲ್ಲ. ಬರುವಂತ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ 6 ಕ್ಷೇತ್ರಗಳಲ್ಲಿ ನಾವು ಗೆದ್ದು 6 ಕಾಂಗ್ರೆಸ್ ಶಾಸಕರುಗಳು ಗೆದ್ದು ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಅದನ್ನು ಮತ್ತೆ ಪುನಃ ನಾವೆಲ್ಲ
ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಎಲ್ಲ ಅಧಿಕಾರಕ್ಕೆ ತರ್ತೀರಾ? ಎಲ್ಲರೂ ಕೈ ಎತ್ತೊಳೆದು, ಎಲ್ಲರೂ ಪ್ರತಿಯೊಬ್ಬರು 2028ರಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಥಳೀಯ ಚುನಾವಣೆ ಮತ್ತೆ ಪುನಃ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾರವರು, ಮತ್ತೆ DK ಶಿವಕುಮಾರ್ ಸರ್ ಅವರು, ಸಿದ್ದರಾಮಯ್ಯ ಸರ್ ಅವರು, G ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಪುನಃ ಅಧಿಕಾರಕ್ಕೆ ತರೋಣ ಅನ್ನುವಂತ ಸಂಕಲ್ಪ ಮಾಡಿ ನಾನು ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ.